ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. SSB ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಅಪ್ಲಿಕೇಶನ್ನ ಬಂದ್ಬಿಟ್ಟು ವೆರಿಫೈ ಕೂಡ ಮಾಡ್ತಾ ಇದ್ದಾರೆ, ನೀವು ಗಮನಿಸ್ಬೋದು. ಬಂದ್ಬಿಟ್ಟು ಅಲ್ಲಿ ಡೇಟ್ ಕೂಡ ಮೆನ್ಷನ್ ಕೂಡ ಮಾಡಿದ್ದಾರೆ, ಪೇಜಸ್ ಕೂಡ ಇರುತ್ತೆ, ನೀವು ಚೆಕ್ ಮಾಡ್ಕೋಬಹುದು. ಲೈಕ್ ಏನಂದ್ರೆ ನಿಮ್ಮ ಅಪ್ಲಿಕೇಶನ್ ಮೈನ್ ಥಿಂಗು ಆಧಾರ್ ಸೀಡಿಂಗ್ ಆಗಿದೆಯಾ, ನೇಮ್ ಮ್ಯಾಚಿಂಗ್ ಆಗ್ತಾ ಇದೆಯಾ, ಆಧಾರ್ ಸೀಡಿಂಗ್ ಸ್ಟೇಟಸ್ ಚೆಕ್ ಡೇಟ್ ಅಂತ ಇರುತ್ತೆ. ಅಲ್ಲಿ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಫಸ್ಟ್ ಆಗಬೇಕಾಗುತ್ತೆ. ಅಲ್ಲಿ ನಿಮಗೆ ಅಪ್ಲಿಕೇಶನ್ ವೆರಿಫೈ ಆಗಿದೆಯಾ, ಅಕಾಡೆಮಿಕ್ ಡೀಟೇಲ್ಸ್ ಅಪ್ರೂವ್ಡ್ ಆಗಿದೆಯಾ ಅಂಡ್ ಅಕಾಡೆಮಿಕ್ ಡೀಟೇಲ್ಸ್ ಮಾಡಿಫೈ ಆಗಿದೆಯಾ, ರೀಜನ್ ರಿಜೆಕ್ಟ್ ಆಗಿದ್ರೆ ಅದನ್ನು ಕೂಡ ತೋರ್ತಾರೆ. ಬಿಕಾಸ್ ಏನಂದ್ರೆ ಸಾಕಷ್ಟು ಜನಕ್ಕೆ ಅಮೌಂಟ್ ಕೂಡ ಬಂದಿಲ್ಲ, ವೆಯ್ಟ್ ಕೂಡ ಮಾಡ್ತಾ ಇದ್ದಾರೆ. ದಯವಿಟ್ಟು ಸ್ಟೇಟಸ್ನ ಚೆಕ್ ಮಾಡಿ, ಲಾಸ್ಟ್ ಇಯರ್ ಚೆಕ್ ಮಾಡಿ. ಕೆಲವರಿಗೆ ಈ ಇಯರ್ದು ಕೂಡ ವೆರಿಫೈ ಮಾಡ್ತಾ ಇದ್ದಾರೆ ಕೂಡ ಮಾಹಿತಿ ಬಂದಿದೆ. ಈ ಇಯರ್ ಓಕೆ, ಬಟ್ ಲಾಸ್ಟ್ ಇಯರ್ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಲಾಸ್ಟ್ ಇಯರೇ ಬಂದಿಲ್ಲ ನಿಮಗೆ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಲೆವೆಲ್ ಅಲ್ಲಿ ಡಿಪಾರ್ಟ್ಮೆಂಟ್ ತೋರಿಸುತ್ತೆ, ಫೀಸ್ ರಿಯಂಬರ್ಸ್ಮೆಂಟ್ ಎಲಿಜಿಬಲ್ ಇದ್ದೀರಾ, ಅಪ್ರೂವ್ಡ್ ಆಗಿದೆಯಾ, ಅಪ್ರೂವ್ಡ್ ಆಸ್ ಎಲಿಜಿಬಲ್ ಅಂತ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಅಪ್ರೂವ್ಡ್ ಆಗಿದೆಯಾ ಇಲ್ವಾ ಏನು ಆಯ್ತಾ ಅಂತ ಹೇಳಿ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಗಮನಿಸ್ಬೋದು. ನಂತರ ನಾನು ನೆಕ್ಸ್ಟ್ ಪೇಜ್ನಲ್ಲಿ ಆ್ಯಡ್ ಮಾಡ್ತೀನಿ. ಇಲ್ಲಿ ನಿಮಗೆ ಅಮೌಂಟ್ ತೋರಿಸುತ್ತೆ ಆಯ್ತಾ, ಅಪ್ರೂವ್ಡ್ ಅಮೌಂಟ್ ಎಷ್ಟು ಅಂತ. ಸೆಕೆಂಡ್ ಲೆವೆಲ್ ಬಂದ್ಬಿಟ್ಟು ನಿಮ್ಮದು ಡಿಪಾರ್ಟ್ಮೆಂಟ್ ತೋರಿಸುತ್ತೆ. ಕಾಂಪೋನೆಂಟ್ ಬಂದ್ಬಿಟ್ಟು ಫೀಸ್ ರಿಯಂಬರ್ಸ್ಮೆಂಟ್ ಅಂತ ಕೂಡ ಇರುತ್ತೆ, ನಿಮಗೆ ಗೊತ್ತಿರೋ ಹಾಗೆ. ಅಲ್ಲಿ ನಿಮಗೆ ಅಪ್ರೂವ್ಡ್ ಎಸ್ ಆರ್ ನೋ ಅಂತ ಇರುತ್ತೆ. ಇಲ್ಲಿ ಅಪ್ರೂವ್ಡ್ ಇದ್ರೆ ಎಸ್ ಅಂತ ಇರುತ್ತೆ. ಇಲ್ಲಿ ಅಮೌಂಟ್ ಬಂದ್ಬಿಟ್ಟು ಇದೇ ರೀತಿ ನಿಮಗೆ ಅಮೌಂಟ್ ಎಷ್ಟು ಅಂತ ಹೇಳಿ ನಿಮಗೆ ಶೋ ಮಾಡುತ್ತೆ. ಅಂಡ್ ನಿಮಗೆ ಥರ್ಡ್ ರೌಂಡ್ ಬಂದ್ಬಿಟ್ಟು ಕಾಂಪೋನೆಂಟ್ ನಿಮಗೆ ಎಷ್ಟು ಅಮೌಂಟ್ ಯಾವ್ಯಾವುದು ಬರುತ್ತೆ ಅಂತ ಹೇಳಿ. ಅಕಾಡೆಮಿಕ್ ಅಲವೆನ್ಸು, ವಿದ್ಯಾಸಿರಿ, PMS, ಪುಶ್ ಟು ಡಿಬಿಟಿ ಫಾರ್ ಪೇಮೆಂಟ್ ಬಂದ್ಬಿಟ್ಟು ಒಂದು ನೋ ಇದೆ. ಇನ್ನೊಂದು ಬಂದ್ಬಿಟ್ಟು ಫೀಸ್ ಪೇಮೆಂಟ್ ಪುಶ್ ಟು ಡಿಬಿಟಿ ಫಾರ್ ಪೇಮೆಂಟ್ ಎಸ್ ಅಂತ ಇದೆ. ಅದು ಅಮೌಂಟ್ ಬಂದ್ಬಿಟ್ಟು 4,000 ಅಂತ ಹೇಳಿ ಮೆನ್ಷನ್ ಕೂಡ ಮಾಡಿದ್ದಾರೆ, ಗಮನಿಸ್ಬೋದು. ನಂತರ ಪೇಮೆಂಟ್ ಸ್ಟೇಟಸ್ ಬಂದ್ಬಿಟ್ಟು DBT ಅಲ್ಲಿ ನೋಡೋದಾದ್ರೆ ಪೇಮೆಂಟ್ ಬಂದ್ಬಿಟ್ಟು ಅಪ್ರೂವ್ಡ್ ಆಗಿದೆ, ಅಪ್ರೂವ್ಡ್ ಆಗಿ ರಿಸೀವ್ ಆಗಿದೆ ಆಲ್ರೆಡಿ 4,000 ರೂಪಾಯಿ. ಅಲ್ಲಿ ಸ್ಟೇಟಸ್ ತೋರಿಸ್ತಾ ಇದ್ದಾರೆ. ಅಲ್ಲಿ ಪ್ಲಸ್ ನಿಮಗೆ UTR ನಂಬರು ವಿತ್ ಅಮೌಂಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಡೇಟ್ ಕ್ರೆಡಿಟೆಡ್ ಡೇಟ್ ಕೂಡ ನೋಡಿ 18/3/2025 ಆಲ್ರೆಡಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಇದೇ ಮಾರ್ಚಲ್ಲಿ ಕೂಡ ನಿಮಗೆ ಕ್ರೆಡಿಟ್ ಕೂಡ ಆಗಿದೆ ಲಾಸ್ಟ್ ಇಯರ್ದು ಅಮೌಂಟ್ ಪ್ರೊಸೆಸಿಂಗ್ ಆಗಿ, ನೀವು ಗಮನಿಸ್ಬೋದು. ಇಲ್ಲಿ ಆಲ್ರೆಡಿ ನಿಮಗೆ ಶೋ ಮಾಡ್ತಾ ಇದ್ದಾರೆ. ಈ ರೀತಿ ನಿಮಗೆ ಕೂಡ ಸ್ಟೇಟಸ್ ಚೆಕ್ ಮಾಡುತ್ತೆ. ದಯವಿಟ್ಟು ಯಾರೆಲ್ಲ ಅಪ್ಲಿಕೆಂಟ್ಸ್ ಇದ್ದೀರಾ ದಯವಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಲಾಸ್ಟ್ ಇಯರ್ದು ಅಮೌಂಟ್ ಬಂದಿಲ್ಲ ಅಲ್ವಾ, ಸಾಕಷ್ಟು ಜನಕ್ಕೆ ಕ್ರೆಡಿಟ್ ಮಾಡಿದ್ದಾರೆ, ಕಡಿಮೆ ಮಾಡಿದ್ದಾರೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಸಾಕಷ್ಟು ಜನಕ್ಕೆ ಏನಾಗಿದೆ ಅಂದರೆ ಗೊತ್ತಿಲ್ಲ, ಅವರಿಗೆ ಬಂದಿರೋದೇ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದರೆ ಅವರು ಚೆಕ್ ಮಾಡಿದ್ರೆ ತಾನೇ ಗೊತ್ತಾಗುತ್ತೆ. ಇನ್ನು ಕೆಲವರಿಗೆ ಹಾಕಿಲ್ಲ, ಓಕೆ. ಬಟ್ ನೀವು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.